ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಂಬರ್ 1 ಕರ್ನಾಟಕ ಜ್ಞಾನದಾನ ಮಾಡಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಜೆಷನ್ಗಳ ಬಗ್ಗೆ 545 R&D ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಬ್ರೀಫಾಗಿ ಹೇಳಿದ್ದೀನಿ. ಈಗ ಅಲ್ಲಿಂದ ನಾನು ಈ 2ನೇ ಎಪಿಸೋಡಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಈಗ ಸ್ವತಂತ್ರ ಬಂದು 75 ವರ್ಷ ಆಯಿತು. ಯಾವುದೇ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ MLAಗಳು ಯಾರು ಏನೇನು ಮಾಡಿದ್ರು, ಯಾವ ಕಾಲದಲ್ಲಿ ಮಾಡಿದ್ರು, ಏನು ಮಂಜೂರು ಮಾಡಿದ್ರು, ಏನೇನು ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ಯಾವುದೇ MLA ಕಚೇರಿನಲ್ಲಿ ದಾಖಲೆ ಇಲ್ಲ. ಯಾವುದೇ MP ಗಳು ಮಾಡಿರೋದು, MP ಗಳು ಯಾರಿದ್ರು, ಏನು ಮಾಡಿದ್ರು, ಎಷ್ಟು ಕೆಲಸ ಮಾಡಿದ್ರು, ಯಾವ ವರ್ಷ ಯಾರಿದ್ರು ಅಂತ ಎಲ್ಲೇ ಒಂದು ದಾಖಲೆ ಇಲ್ಲ. ಯಾವ MLCಗಳು ಎಲ್ಲೆಲ್ಲಿ ಏನೇನು ಕ್ಷೇತ್ರದಲ್ಲೂ ಅವರವರ ವ್ಯಾಪ್ತಿಗೆ ಏನೇನು ಕೆಲಸ ಮಾಡವ್ರೆ, ಎಷ್ಟು ಸ್ಟ್ರಗಲ್ ಮಾಡವ್ರೆ, ಎಷ್ಟು ಪ್ರಯತ್ನ ಪಟ್ಟವ್ರೆ, ಎಷ್ಟು ಆಗಿಲ್ಲ, ಎಷ್ಟು ಹೋಗಿವೆ ಅಂತಕ್ಕಂಥ ದಾಖಲೆ ಇಲ್ಲ. ರಾಜ್ಯಸಭಾ ಸದಸ್ಯರುಗಳಿಗೆ ಹೋಗಿ ದಾಖಲೆ ಇಲ್ಲ. ಇವೆಲ್ಲ ಏನಾಗಿದೆ ಅನ್ನೋ ಒಂದು ಸಿಸ್ಟಮ್. ಅವ್ರೇನೋ ಅವ್ರ ಸ್ವಂತ ಕೆಲಸದ್ದೊಂದು ಗೆದ್ಬಿಟ್ಟು ಅವ್ರ ತಕ ಮಾಡೋದು, ಆಮೇಲೆ ಎಲ್ಲವನ್ನೂ ಅಲ್ಲಿರೋವನ್ನೆಲ್ಲ ತಗೊಂಡು ಹೋಗೋದು, ಅಥವಾ ಯಾರೋ ಅಲ್ಲಿರೋರು ಅವ್ರ PAಗಳು ಇನ್ನೊಂದು ಹೊತ್ಕೊಂಡು ಹೋಗೋದು, ಆ ಬೀರು ಚೇರು ಆ ಫೈಲ್ಸ್ಗಳು ಎಲ್ಲ ಬೆಂಕಿ ಇಕ್ಕೋದು, ಎಷ್ಟೋಗ್ಬಿಡೋದು. ಇದು ವೆರಿ ಬ್ಯಾಡ್ ಸಿಸ್ಟಮ್. ಇದು ಸರ್ಕಾರ ಪ್ರತಿಯೊಬ್ಬ MLAಗೂ, ಪ್ರತಿಯೊಬ್ಬ MPಗೂ, ಪ್ರತಿಯೊಬ್ಬ MLCಗೂ ಒಂದೊಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಮಾಡ್ಕೊಡ್ಬೇಕು. ಅವರು ಆ ಸೆಂಟರ್ನಲ್ಲಿ 1947ರಿಂದ 47ಕ್ಕಿಂತ ಮೊದಲು ಏನೇನಾಗಿತ್ತು, 47 ನಂತರ ಯಾವಾಗ ಕಾನ್ಸ್ಟಿಟ್ಯೂನ್ಸಿ ರಿಶೇಪಲ್ ಆದ ಬದಲಾವಣೆ ಆಯಿತು, ಆಮೇಲೆ ಏನೇನು ಯಾವ MLA ಏನೇನು ಕೆಲಸ ಮಾಡಿದ್ರು, ಎಷ್ಟು ಸ್ಟ್ರಗಲ್ ಮಾಡಿದ್ರು, ಎಷ್ಟು ಆಗಿದೆ, ಎಷ್ಟು ಹೋಗಿಲ್ಲ ಅನ್ನೋ ಡಾಟಾ ಪಕ್ಕ ಇರಬೇಕು. ಎಲ್ಲ ಡಿಜಿಟಲ್ ಆಗಿ GIS ಲೇಯರ್ ಸಮೇತ ಇರಬೇಕು. ರಿಯಲ್ ಟೈಮ್ ಡಾಟಾ ಇರಬೇಕು. ಆ ಸ್ಕೀಮ್ಗಳೆಲ್ಲ ಅವೆಲ್ಲ ಮಾಡಿದಾಗ ಅವರು ಪ್ರತಿಯೊಬ್ಬರೂ ಸಹ ಮುಂದೆ ಅವ್ರ ಅಧಿಕಾರದಲ್ಲಿ ಇರತಕ್ಕ ಅವ್ರು ಇರಬೇಕು. ಅವ್ರ ಅಧಿಕಾರದಿಂದ ಇಲ್ಲ ಅಂತ ಇಟ್ಕೊಂಡ್ರೆ ತದನಂತರ ಮುಂದೆ ಬಂದಿರತಕ್ಕಂಥ MLA, ಮುಂದೆ ಬಂದಿರತಕ್ಕಂಥ MP, ಮುಂದೆ ಬಂದಿರತಕ್ಕಂಥ ವಿಧಾನ ಪರಿಷತ್ ಸದಸ್ಯ, ಮುಂದೆ ಆಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರುಗಳು ಇವರೆಲ್ಲ ಕುಂತ್ಕೊಂಡು ಆ ಸೆಂಟರ್ನಲ್ಲಿ ಕಂಟಿನ್ಯೂ ಮಾಡ್ಬೇಕು. ಅವ್ರಿಗೆ ಬೇಕಾದ ಸಿಬ್ಬಂದಿ ನೇಮಕ ಮಾಡ್ಕೊಂಡವ್ರು, ಅವ್ರ PAಗಳು ಅಂತೆ, ಅವ್ರ ಡ್ರೈವರ್ ಅಂತೆ, ಯಾರು ಬೇಕಾದ್ರೂ ಇಟ್ಕೊಳ್ಳಿ, ಅವ್ರ ಅಡ್ವೈಸರು ಯಾರನ್ನಾರ ಬೇಕಾದ್ರೂ ಇಟ್ಕೊಳ್ಳಿ. ಅವ್ರು ತಗೊಂಡು ಏನೇನಾಗಿತ್ತು ಮುಂದೆ ಅಲ್ಲಿಂದ ಕಂಟಿನ್ಯೂಷನ್ ಮಾಡಬೇಕು. ಸಪೋಸ್ ಕೆಲವು ಯೋಜನೆಗಳನ್ನ ಅವರು ಕೈ ಬಿಡ್ತೀವಿ ಅಂತ ಇಟ್ಕೊಂಡ್ರೆ ಪೊಲಿಟಿಕಲ್ ಯೋಜನೆ ಕೈ ಬಿಡಬಾರ್ದು. ಯಾಕೆ ಟೆಕ್ನಿಕಲ್ ರೀಸನ್ ಇರಬೇಕು ಕೈ ಬಿಡ್ಬೇಕಾದ್ರೆ. ಯಾವ ಉದ್ದೇಶಕ್ಕೆ ಬಿಡ್ತಾರೆ, ಏನು, ಅರೆ ಅವ್ನು ಕಾಂಗ್ರೆಸ್ನಲ್ಲಿ ಮಾಡಿದ್ದ ನಾನು ಯಾಕೆ ಮಾಡೋದು ಅಂತ BJP ಕೈ ಬಿಡೋದು, ಅವ್ನು BJP ಮಾಡಿದ್ದೆ ಯಾಕೆ ನಾನು ಮಾಡೋದು, ನಾನು ಅದು ಕೇಸ್ ಮಾಡ್ಬಿಟ್ಟು ನಾನು ಜನತಾದಳ MLA ನಾನು ಮಾಡ್ತೇನೆ MP ಅಂತಕ್ಕಂಥದ್ದು ಆಗಬಾರ್ದು. ಸೂಕ್ತವಾಗಿದೆಯಾ ಕಂಟಿನ್ಯೂ ಮಾಡ್ಕೊಂಡು ಯಾವ ನಿಮ್ಮ ಮರ್ಯಾದೆ ಬಿದ್ದೋಗಲ್ಲ. ದೇಶಕ್ಕೆ ಅನುಕೂಲ ಆಗೋವರೆಗೂ ಯಾರೇ ಸ್ಟಾರ್ಟ್ ಮಾಡಿರಲಿ. ಆಮೇಲೆ MPಗಳು ಅಷ್ಟೇ, ರಾಜ್ಯಸಭೆ ಮೆಂಬರು ಕೇಂದ್ರದಿಂದ ಯಾವ ಯೋಜನೆ ತರಬೇಕು, 2047 ತನಕ ನೀವು ಒಂದು ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳಿ. ಈ ಕ್ಷೇತ್ರಕ್ಕೆ ನನ್ನ ವ್ಯಾಪ್ತಿನಲ್ಲಿ ಯಾವ ಫಂಡ್ ತರಬೇಕು, ಯಾವ ಇಲಾಖೆ ತರಬೇಕು, ಏನು ಮಾಡಬೇಕು ಅಂತ ಅವ್ನು 1 by 1 ಮುಗಿಸ್ಕೊಂಡು ಹೋಗಿ, ಅವ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೀವು ಈ ಸೆಂಟ್ರುಗಳಲ್ಲಿ ಸೋತ MLAಗಳು, ಸೋತ MPಗಳು, ಅಥವಾ ಇದು ಏನು ಕಾಂಪೀಟ್ ಮಾಡಿದವರು, ಸ್ಪರ್ಧೆ ಮಾಡಿರ್ತಕ್ಕಂಥವ್ರು, ಠೇವಣಿ ತಗೊಂಡಿರ್ತಕ್ಕಂಥವ್ರು, ಅವ್ರದ್ದು ಸಜೆಷನ್ ತಗೊಂಡ್ರು ಭಾಳ ಒಳ್ಳೆಯದು. ನೋಡಿ, ತುಮಕೂರಿನಲ್ಲಿ ದಿಶಾ ಕಮಿಟಿನಲ್ಲಿ GS ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ, ಒಂದು ಚರ್ಚೆ ಮಾಡ್ತೀವಿ ನಾವು. ತುಮಕೂರಿನ ಮಹತ್ತರವಾದ ಯೋಜನೆಗಳನ್ನ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ತುಮಕೂರಿನ ಮಾಜಿ ಎಲ್ಲ ಹಾಲಿ ಜೊತೆಗೆ ಮಾಜಿ ಸಂಸದರು, ಮಾಜಿ MLAಗಳು, ಮಾಜಿ MLCಗಳು ಇವನ್ನೆಲ್ಲ ಕರೆದು ಚರ್ಚೆ ಮಾಡಬೇಕು. ಒಂದು ಕಮಿಟಿ ಮಾಡಿ ಅವರೆಲ್ಲರೂ ಇನ್ವಾಲ್ವ್ಮೆಂಟ್ ಚರ್ಚೆ ಮಾಡಿ ಅಂತಲೂ ಒಂದು ಸಬ್ಜೆಕ್ಟ್ ಇಟ್ಟು ನಾವು ರೆಸೊಲ್ಯೂಷನ್ ಮಾಡಿದ್ವಿ ನಾವು. ಬಹುಶಃ ಯಾವ ದಿಶಾ ಕಮಿಟಿಲಿ ಇಟ್ಟವರೋ ಇಲ್ವೋ ಗೊತ್ತಿಲ್ಲ. ಸೋತ ಅಕ್ಷರಕ್ಕೆ ಅವ್ನು ದಡ್ಡಲ್ಲ, ಇಲ್ಲ ಅವನು ಮಾಜಿ ಆಗಿದ್ದನು ಸೋತ್ಬಿಟ್ಟ ಅಂದ್ರೆ ಅವ್ನು ಮನೆಗಿರೋದಲ್ಲ. ಅವನ್ನ ನಾಲೆಡ್ಜ್ ತಗೋಬೇಕು. ಯಾಕೆಂದ್ರೆ ನಾಲೆಡ್ಜ್ ಕೊಡಬೇಕು ಅಂತಕ್ಕಂಥದ್ದು ವಿಚಾರಕ್ಕೆ ಅದಕ್ಕೆ ಈ ಸೆಂಟರ್ಗಳನ್ನು ಮಾಡಬೇಕು. 542ಗೆ 225 MLAಗಳು ಹೇಳಿದ್ದೀನಿ, 75 MLCಗಳು ಹೇಳಿದ್ದೀನಿ, 28 ಲೋಕಸಭಾ ಸದಸ್ಯರಿಗೆ ಹೇಳಿದೀವಿ, 12 ರಾಜ್ಯಸಭಾ ಸದಸ್ಯರಿಗೆ ಹೇಳಿದೀವಿ, 1-2 ಡೆಲ್ಲಿ ಪ್ರತಿನಿಧಿಗಳು ಹೇಳಿದೀವಿ. ಆಮೇಲೆ 31 ಜಿಲ್ಲಾಧಿಕಾರಿಗಳು ಇರ್ತವೆ. ಜಿಲ್ಲಾಧಿಕಾರಿಗಳು ಏನೇನು ಮಾಡಿದ್ರು, ಎಷ್ಟು ಮೀಟಿಂಗ್ಗಳು ಮಾಡವ್ರೆ, ಎಷ್ಟು ಸಭೆಗಳು ಇದಾವೆ ಅಂತಕ್ಕಂಥದ್ದು ಡಾಟಾ ಬೇಕಾಗುತ್ತೆ ನಮಗೆ. ಜಿಲ್ಲಾ ಪಂಚಾಯತ್ CO, ದಿಶಾ ಕಮಿಟಿ ಮೆಂಬರ್ ಸೆಕ್ರೆಟರಿ ಆಗಿರ್ತಕ್ಕಂಥವ್ರು ಅವ್ರದ್ದು ಬೇಕಾಗುತ್ತೆ. ಆಮೇಲೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿಗಳು ಏನೇನು ಮಾಡಿದ್ರು, ಎಷ್ಟು ಮೀಟಿಂಗ್ ಮಾಡಿದ್ರು, ಯಾವುದು ಫೋಕಸ್ ಮಾಡಿದ್ರು ಅಂತಕ್ಕಂಥ ದಾಖಲೆ ಇರಬೇಕಾಗುತ್ತೆ. ಅದ್ರ ಜೊತೆಗೆ ಎಲ್ಲ ಇಲಾಖೆಗಳು ಇತ್ತು. ಪ್ರತಿಯೊಂದು ಇಲಾಖೆನಲ್ಲೂ ಯಾವ ವರ್ಷ ಯಾವ ಯೋಜನೆ ಇತ್ತು, ಯಾವ ಮುಖ್ಯಮಂತ್ರಿ ಇದ್ದಾಗ ಯಾವ ಯೋಜನೆ ಜಾರಿ ತಂದ್ರು, ಯಾವ ಬಡ್ಜೆಟಲ್ಲಿ ಯಾವ ಯೋಜನೆ ಬಂತು, ಯಾವ ಕೇಂದ್ರ ಸರ್ಕಾರದಲ್ಲಿ ಯಾವ ಯೋಜನೆ ಬಂತು, ಯಾವ ಜಾರಿ ಆಯ್ತು, ಯಾವ್ದು ಆಗಲಿಲ್ಲ, ಯಾವ್ದು ಫಂಡ್ಸ್ ಬಂತು ಅಂತಕ್ಕಂಥದ್ದು ಆಯಾ ಇಲಾಖೆನಲ್ಲೂ ಇರಬೇಕು. ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ದೆಹಲಿಯಲ್ಲಿ ಇರ್ತಕ್ಕಂಥ ರೆಸಿಡೆಂಟ್ ಕಮಿಷನ್ ಆಫೀಸಲ್ಲಿ ಏನು ಕೆಲಸ ಮಾಡ್ತಾವ್ರೆ ಅದು ಬೇಕು.
ದಿಶಾ ಏನೇನು ಮಾಡ್ತಾ ಐತೆ, ಈಗ ದಿಶಾ ಇರೋದ್ರಿಂದ ಅದು ಬೇಕು. ಆಮೇಲೆ ಮುಖ್ಯಮಂತ್ರಿಗಳು ಕಚೇರಿನಲ್ಲಿ ಏನೇನಾಗಿದೆ, ಕೇಂದ್ರ ಸರ್ಕಾರಕ್ಕೆ ಯಾವ್ದು ಹೋಗಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಅಧ್ಯಯನ ಅದು ಬೇಕಾಗುತ್ತೆ. ರಾಷ್ಟ್ರಪತಿ ಭವನದಲ್ಲಿ ಎಲ್ಲಿ ಪೆಂಡಿಂಗ್ ಇದೆ, ಎಷ್ಟು ಪೆಂಡಿಂಗ್ ಇದೆ ನಮ್ಮ ರಾಜ್ಯದವು ಅಂತಕ್ಕಂಥದ್ದು ಅದು ಬೇಕಾಗುತ್ತೆ. ರಾಜ್ಯಪಾಲರ ಕಚೇರಿ ಮಾಡಿ ಅವ್ರೇನು ಮಾಡೋರು, ಅಲ್ಲಿ ಯಾವ ಪೆಂಡಿಂಗ್ ಇದ್ದಾವೆ, ಯಾವ್ದು ಹೋಗ್ಯವೆ ಅಂತ. ಈ ಥರ ಪ್ರತಿಯೊಂದು ವಿಚಾರ ಬಗ್ಗೆ 545 ಇದೆ. ಇದನ್ನು ನಾನು ಈಗ ನೆಕ್ಸ್ಟ್ ಇದಕ್ಕೆ ಏನು ಸ್ಟೆಪ್ ತಗೋಬೇಕು, ಈಗ ಏನು ಉದ್ದೇಶಕ್ಕೆ 545 ಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಮಾಡಲ್ಲಾಗೆ ನನ್ನ ಆಫೀಸಿಗೆ ಮಾಡ್ಕೊಂಡು ಇದು ಏನೇನು ಇರಬೇಕು ಅಂತಲೂ ಈಗ ಹೇಳಿದ್ದೀನಿ. ಮುಂದೆ ಇದು ಹೆಂಗೆ ನಾವು ಫಾಲೋಅಪ್ ಮಾಡ್ತೀವಿ, ಹೆಂಗೆ ಫಾಲೋಅಪ್ ಮಾಡಬೇಕು ಅಂತಕ್ಕಂಥದ್ದನ್ನು ಮುಂದಿನ ಎಪಿಸೋಡ್ನಲ್ಲಿ ನಾನು ಮಾತಾಡ್ತೀನಿ. ಇದುವರೆಗೂ ನನ್ನ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ನನಗೆ ಕೋಆಪ್ರೇಟ್ ಮಾಡಿ ಅಂತೇಳಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಅಭಿವೃದ್ಧಿ ಪೀಠ.